ಹುಬ್ಬಳ್ಳಿಯ ವರೂರಿನಲ್ಲಿ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ 6ನೇ ದಿನಕ್ಕೆ ಕಾಲಿಟ್ಟಿದೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಿದ್ದಾರೆ. ಈ ಕುರಿತು ಕುಥಸಾಗರ ಮಹಾರಾಜ ಮತ್ತು ಗುಣಧರನಂದ ಮಹಾರಾಜ ಮಾತನಾಡಿ, ಇನ್ನು 6 ದಿನಗಳಲ್ಲಿ 3 ದಿನಗಳ ಕಾಲ ಮಹಾಮಸ್ತಕಾಭಿಷೇಕ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯದ 3 ರಾಜ್ಯಪಾಲರು ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಹ ಬರ್ತಾ ಇದ್ದಾರೆ. ಇಲ್ಲಿವರೆಗೂ ನಡೆದಂತ ಕಾರ್ಯಕ್ರಮ ಭಕ್ತರು ನಿರೀಕ್ಷೆ ಮೀರಿ ಬಂದಿದ್ದಾರೆ. ಇವತ್ತು ಮೋಕ್ಷ ಕಲ್ಯಾಣ, ಮೂರ್ತಿ ಪ್ರತಿಷ್ಠಾಪನೆ, ರಥಯಾತ್ರೆ, ವಿಶ್ವಶಾಂತಿಗಾಗಿ ಮಹಾಯಜ್ಞ ಮಾಡಲಾಗುತ್ತೆ. ಖ್ಯಾತ ಸಂಗೀತ ಗಾಯಕ ಸುರೇಶ್ ವಾಡ್ಕರ್, ಅನುಶ್ರೀ, ಅರ್ಜುನ್ ಜನ್ಯ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಾಳೆ ರಾಜಸ್ಥಾನದ ರಾಜ್ಯಪಾಲರು ಆಗಮಿಸುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಬರೂರು ಈ ತೀರ್ಥಕ್ಷೇತ್ರ ಪರಮಪೂಜ್ಯ ಗಣಾಧಿಪತಿ ಗಣಧರಾಚಾರ್ಯ ಕುಂತುಸಾಗರ ಮಹಾರಾಜರ ಶಿಷ್ಯರಾದ ರಾಷ್ಟ್ರಸಂತ ಯುವಾಚಾರ್ಯ ಶ್ರೀ ಗುಣಧರಾನಂದ ಮಹಾರಾಜರ ಪ್ರೇರಣೆಯಿಂದ 405 ಅಡಿದ ಈ ಸುಮೇರು ಪರ್ವತ ನವಗ್ರಹ ತೀರ್ಥಂಕರ ಮಹಾಭಿಷೇಕ ಜೊತೆಗೆ ಪಂಚಕಲ್ಯಾಣಕ ಮಹಾಮಹೋತ್ಸವ ವಿಶ್ವ ಶಾಂತಿಗಾಗಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ದೇಶ ವಿದೇಶದಿಂದ ಲಕ್ಷಾವಧಿ ಜನರು ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಲಿಕ್ಕೆ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಈ ಕಾರ್ಯಕ್ರಮದಿಂದ ಸಮಸ್ತ ರಾಷ್ಟ್ರದಲ್ಲಿ ಶಾಂತಿಯಾಗಲಿ, ಕ್ಷೇಮ ಆಗಲಿ, ಕುಶಲ ಆಗಲಿ, ಮಂಗಲ ಆಗಲಿ. ಅಷ್ಟೇ ಇಲ್ಲ, ಯಾರು ಒಂದು ಪ್ರಾಣಿ ಇರಲಿ ಎಲ್ಲರಿಗೂ ಕೂಡ ಸುಖ ಸಮೃದ್ಧಿ ಸಿಗಲಿ ಅಂತ ಈ ಉದ್ದೇಶದಿಂದ ಈ ಮಹಾ ಆಯೋಜನೆ ನಮ್ಮ ಜೈನ ಸಮಾಜದಲ್ಲಿ ಯಾವ ರೀತಿಯಾಗಿ ಹಿಂದೂ ಸಮಾಜದಲ್ಲಿ ಇದು ಪ್ರಯಾಗದ ಮಹಾಕುಂಭ ಆಗುತ್ತದೆ, ಅದೇ ರೀತಿಯಾಗಿ ಜೈನ ಸಮಾಜದಲ್ಲಿ ಇದು ಜೈನ ಮಹಾಕುಂಭ ಅಂತ ಹೇಳಿ ಇಲ್ಲಿ ಆಚರಿಸ್ತಾ ಆಗುತ್ತೆ. ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಜಿಲ್ಲೆ